ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ರಾಷ್ಟ್ರಕವಿ ಕುವೆಂಪು ಅವರ 119ನೇ ಜಯಂತ್ಯೋತ್ಸವದ ಅಂಗವಾಗಿ ಬೀದರ್ನ ನೆಹರು ಸ್ಟೇಡಿಯಂ ಹತ್ತಿರ ಕನ್ನಡಾಂಬೆ ವೃತ್ತದಲ್ಲಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಅವರ ಜನ್ಮ ದಿನಾಚರಣೆ ಆಚರಿಸಿದರು. ಈ ಕುರಿತು ಪ್ರಶಾಂತ್ ಬಾವಿಕಟ್ಟಿ ಹಾಗೂ ಗೌರವ ಅಧ್ಯಕ್ಷರು ಜಾಫರ್ ಅವರು ರಚಿಸಿದ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕಾಗಿ ಭಾರತೀಯ ಸಾಹಿತ್ಯದ ಅತ್ಯುನ್ನತ ಪ್ರಶಸ್ತಿ ದೊರೆತಿದೆ. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಮಹತ್ವದ ಕೊಡುಗೆಗಳಿಗಾಗಿ ಪದ್ಮಭೂಷಣ, ಕರ್ನಾಟಕ ಸರ್ಕಾರದಿಂದ ಕನ್ನಡ ಸಾಹಿತ್ಯಕ್ಕೆ ಅಪಾರ ಸೇವೆಗಾಗಿ ರಾಷ್ಟ್ರಕವಿ ಬಿರುದು ದೊರೆತಿದೆ. ವಿಶ್ವವಿದ್ಯಾಲಯಗಳಿಂದ ಅನೇಕ ಗೌರವ ಡಾಕ್ಟರೇಟ್ ಪದವಿಗಳು ಸಂದಿವೆ. ಇದು ಅವರ ಮೌಲ್ಯನಿಷ್ಠತೆಯನ್ನು ತೋರಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಅಮೃತ ಸಿಕೆಂಪುರ್, ನಗರ ಅಧ್ಯಕ್ಷರು ಸೈಯದ್ ಮುಜೀಬ್, ಬೀದರ್ ದಕ್ಷಿಣ ಅಧ್ಯಕ್ಷರು ಮೊಹಮ್ಮದ್ ವಾಜಿದ್, ಯುವ ಘಟಕದ ಅಧ್ಯಕ್ಷರು ಸಂಗಮೇಶ್ ಮುತಗಿಕರ್, ಸುನಿಲ್ ಕುದ್ರೆ, ಜಾಫರ್ ಮೈಲೂರ್, ನವನಾಥ್ ಹೊಂಟೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ವರದಿ ರೋಹನ್ ಮನೋಹರ್, C9 ಕನ್ನಡ, ಬೀದರ್. ಜಿಲ್ಲೆಯಲ್ಲಿ ಆಚರಣೆ ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲಿ ನಮ್ಮ ಬೀದರ್ನಲ್ಲಿ ಏನು ರಾಷ್ಟ್ರಕವಿ ಕುವೆಂಪು ಅವರ ಜಯಂತ್ಯುತ್ಸವ ಇನ್ನೂ ತುಂಬ ವಿಜೃಂಭಣೆಯಿಂದ ಆಚರಿಸ್ತೇವೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೇನೆ. ಮತ್ತು ಕುವೆಂಪು ಅವರ ಏನು ಕವಿಗಳಿವೆ, ಕನ್ನಡ ಬಗ್ಗೆ ಅವರ ಪ್ರೀತಿ, ಕಾಳಜಿ. ಕವಿ ಕುವೆಂಪು ಅವರ ಜನ್ಮದ ಅಂಗವಾಗಿ ಏನು ನಾವು ಇಲ್ಲಿ ಕಾರ್ಯಕ್ರಮ ಮಾಡೀವಿ, ಅದೇ ರೀತಿಯಿಂದ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಕುವೆಂಪು ಅವರ ಬಗ್ಗೆ ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ಸಂದೇಶವನ್ನು ಮುಟ್ಟುವಂಥ ಕೆಲಸ ಮಾಡಬೇಕು. ಅದೇ ರೀತಿಯಿಂದ ವಿಜೃಂಭಣೆಯಿಂದ ಇಂದು ನಮ್ಮ ಬೀದರ್ ನಗರದ ಜನತೆಗೆ ತಿಳಿಸುವುದೇನೆಂದರೆ ಕುವೆಂಪು ಅವರ 119ನೇ ಶಿವರಾಮೇಗೌಡರಿಗೆ 119ನೇ ರಾಷ್ಟ್ರಕವಿ ಕುವೆಂಪು ಅವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ರಾಷ್ಟ್ರಕವಿ ಕುವೆಂಪು 119 ಜಯಂತಿ ಉತ್ಸವಕ್ಕೆ, 119 ಜಯಂತಿ ಉತ್ಸವಕ್ಕೆ ಇಂದು ಎಚ್ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಏನು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ 119ನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಉದ್ದೇಶ ಏನಪ್ಪ ಅಂದರೆ ನಮ್ಮ ನಾಡಿಗೆ ಕೊಟ್ಟಂಥ ಕೊಡುಗೆ ಕುವೆಂಪು ಅವ್ರದ್ದು ಬಹಳ ಅಪಾರವಾಗಿದೆ. ಅವರು ನಮ್ಮ ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಒಬ್ಬರು ಇದ್ದಾರೆ. ಅವರೊಂದು ನಾಡಿನ ಒಂದು ಏನು ನಮ್ಮದು ಕೊಡುಗೆ ಇತ್ತದು ಇದು ರಾಷ್ಟ್ರ ಮಟ್ಟಕ್ಕೆ ತಂದಂಥ ಒಂದು ಮಹಾ ವ್ಯಕ್ತಿಯ ಇವತ್ತು 119ನೇ ಜಯಂತಿ ಉತ್ಸವವನ್ನು ನಾವು ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಚರಣೆ ಮಾಡಿದ್ದೀವಿ. ಮುಂಬರುವ ದಿನಗಳಲ್ಲಿ ನಮ್ಮ ಬೀದರ್ನಲ್ಲಿ ಏನು ರಾಷ್ಟ್ರಕವಿ ಕುವೆಂಪು ಅವರ ಜಯಂತಿ ಉತ್ಸವ ಇನ್ನೂ ತುಂಬ ವಿಜೃಂಭಣೆಯಿಂದ ಆಚರಿಸ್ತೇವೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೇನೆ. ಮತ್ತು ಕುವೆಂಪು ಅವರ ಏನು ಕವಿಗಳಿವೆ, ಕನ್ನಡ ಬಗ್ಗೆ ಅವರ ಪ್ರೀತಿ, ಕಾಳಜಿ ಮತ್ತು ಕನ್ನಡ ಬಗ್ಗೆ ವಹಿಸಂತ ಏನು ಅವರ ಪ್ರೀತಿ ಇದೆ ಅದನ್ನು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ರೀತಿಯಿಂದ ಅವರ ಜೀವನದಲ್ಲಿ ರೂಪಿಸಿಕೊಳ್ಳುತ್ತಾರೆ ಅಂತ ಈ ನಾನು ಮೂಲಕ ಹೇಳುತ್ತಾ ಕುವೆಂಪು ಅವರಿಗೆ ಮತ್ತೊಮ್ಮೆ 119ನೇ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯ ಕೋರುತ್ತೇನೆ. ಧನ್ಯವಾದ. ಕವಿ ಕುವೆಂಪು ಅವರ ಜನ್ಮದ ಅಂಗವಾಗಿ ಏನು ನಾವು ಇಲ್ಲಿ ಕಾರ್ಯಕ್ರಮ ಮಾಡೀವಿ, ಅದೇ ರೀತಿಯಿಂದ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಕುವೆಂಪು ಅವರ ಬಗ್ಗೆ ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ಸಂದೇಶವನ್ನು ಮುಟ್ಟುವಂಥ ಕೆಲಸ ಮಾಡಬೇಕು. ಅದೇ ರೀತಿಯಿಂದ ವಿಜೃಂಭಣೆಯಿಂದ ಈ ಜಯಂತಿಯನ್ನು ಆಚರಿಸಬೇಕಂತ ಸರ್ಕಾರಕ್ಕೆ ಒತ್ತಾಯಿಸಿ ಈ ಜಯಂತಿ ಕಾರ್ಯಕ್ರಮದ ಕರ್ನಾಟಕದ ಎಲ್ಲರಿಗೂ ಶುಭಾಶಯಗಳು ತಿಳಿಸ್ತಾ